ಬಟ್ಟಲು ಬಾವಿ ಅಂತಿದೆ, ಹೋಗ್ಬೋದಾ ಅಂತ ಇಲ್ಲಿ ನೋಡ್ಬೋದು. ಬಟ್ಟಲ ಬಾವಿ ಲಯನ್ಸ್ ಕ್ಲಬ್. ನಾನು ಚಾವಿ ಇಲ್ಲೇ ಬಿಟ್ಟು ಹೊಂಟೀನಿ. ಬಟ್ಟಲು ಬಾವಿ ಹೋಗ್ಲಕ್ಕೆ ಒಂದು ಸ್ವಲ್ಪ ಭಯ ಇದೆ. ಇದಾರ ಅಂತ ಯಾರು? ಬಟ್ಟಲು ಬಾವಿ ಏನಿರ್ಬೋದು, ಬೇಡಪ್ಪೋ. ಬೆಳಿಗ್ಗೆ ಬೇರೆ ಇದೆ, ಭಯ ಇದೆ ನನಗೆ. ಒಳಗೆ ಹೋದ ಬೇಡ ಏನು ಅಂತಿರಲ್ಲ. ಇಲ್ಲೇ ನಿಂತು ಸುಮ್ಮನೆ ಒಂದು ಫೋಟೋ ತೊಗೊಂಡ್ಬಿಡ್ತೀನಿ ರೀಲ್ಸಿಗೆ. ಬಟ್ಟಲು ಬಾವಿ ಅಂತೇಳಿ ಇದೆ ಇಲ್ಲಿ. ದೇವ್ರ ಮನೆ ವ್ಯೂ ಪಾಯಿಂಟಿಗೆ ಹೋಗೋ ಟೈಮಲ್ಲಿ ಹೋಗ್ತಾ ಇದ್ದಂಗೆ ನಿಮ್ಮ ಲೆಫ್ಟ್ ಸೈಡಲ್ಲಿ ಬಟ್ಟಲು ಬಾವಿ ಅಂತ ಸಿಗುತ್ತೆ. ಬಟ್ ಅಲ್ಲಿ ಒಳಗಡೆ ಹೋಗ್ಬೇಕು. ನಾನು ಬೆಳಗ್ಗೆ ಬಂದಿದ್ದೀನಿ, ಒಬ್ಬನೇ ಇರ್ತೀನಿ. ಒಂದು ಸ್ವಲ್ಪ ಭಯ ಅನಿಸ್ತೈತೆ. ತಿಕ್ ಫಾರೆಸ್ಟ್ ಇದೆ ಒಳಗಡೆ. ಬಟ್ ಇಲ್ಲಿಂದ ಭಾಳ ಒಂದು 100 ಮೀಟ್ರ್ ಇರ್ಬೋದು ಅಷ್ಟೇ. ನೋಡ್ಬೋದು ಇಲ್ಲೇ ಬಟ್ಟಲು ಬಾವಿ ಅಂತ ಹೋಗ್ತಾವೆ. ದೇವ್ರ ಮನೆ ಹೋಗಿ ಮುಂದಾಗೆ ಬರುತ್ತೆ ಅದು ಬಟ್ಟಲು ಬಾವಿ ಅಂತೇಳಿದ್ದೆ. ಪಕ್ಕದಲ್ಲೇ ಇರೋದು, ನೋಡ್ಕೋ. ಬಟ್ ನಾನು ಹೋಗ್ತಾಯಿಲ್ಲ, ಯಾಕಂತಂದ್ರೆ ಒಬ್ಬನೇ ಇರೋದ್ರಿಂದ ಸ್ವಲ್ಪ ಭಯ. ಅಲ್ಲಿ ಬಟ್ಟಲು ಬಾವಿ ಒಳಗಡೆ ಹೋಗ್ಬೇಕಂತಂದ್ರೆ ಏನೋ ಕಾಯ್ ಒದರತ್ತದ ಅಂತಂದ್ರೆ ಅದು ಕ್ರಿಕೆಟ್ ಅಂತಾರಲ್ಲ, ಕ್ರಿಕೆಟ್ ಅಂತಂದ್ರೆ ಮಿಡ್ತಿ, ಅದು ಒದರತೈತಿ. ಒಬ್ಬನೇ ಬೇರೆ ಇದ್ದೀನಿ, ಬೇಡ ಹೋಗೋದು. ಇನ್ನೊಬ್ರು ಯಾರು ಹೋಗೋ ಟೈಮಲ್ಲಿ, ವಾಪಸ್ ಹೋಗೋ ಟೈಮಲ್ಲಿ ಯಾರೇ ನನ್ನ ಜೊತೆ ಫ್ರೆಂಡ್ ಆದರು ಅಂತಂದರೆ ನೋಡ್ಕೊಂಡು ಬೇಕಾದ್ರೆ ಅಲ್ಲಿ ಹೋಗಿ ಬರುವ. ಯಾಕಂದ್ರೆ ಭಯ ಅನಿಸುತ್ತೆ ಓಕೆ. ಓಯ್ ಇದೇನು ಮುಂಗ್ಲಿ ಓಕೆ. ಈ ಕಡೆನಾ ಆ ಕಡೆನಾ? ಅದು ಎಲ್ಲಿ ಹೋಗುತ್ತಾ? ಇದು ಎಲ್ಲಿ ಹೋಗುತ್ತಾ? ವ್ಯೂ ಪಾಯಿಂಟ್ ಅಲ್ಲೇ ಇರೋದು. ಈ ಕಡೆನಾ ಆ ಕಡೆನಾ? ಓ ಅಲ್ಲಿ ಹೋಮ್. ಇದು ಇಲ್ಲಿ ಹೆಂಗು ಅಂತಂದ್ರೆ ಇದು ಆಲ್ಮೋಸ್ಟ್ ಕಾಲು ಭೈರವೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗುತ್ತೆ ಅದು. ಇದು ನಾವು ಈ ಪಾರ್ಕಿಂಗಲ್ಲಿ ಹೋಗ್ತೀವಿ ಅಷ್ಟೇ. ಬಟ್ ವ್ಯೂ ಪಾಯಿಂಟಲ್ಲಿ ಜನ ಆಲ್ರೆಡಿ ತುಂಬ್ಕೊಂಡ್ಬಿಟ್ಟವ್ರೆ. ಯಾವ ಕಡೆ? ಈ ಕಡೆ ಹೋಗಮ್ಮ ಅಲ್ಲಿ. ಆಲ್ಮೋಸ್ಟ್ ಇಲ್ಲಿ ಹೋಗ್ಬೋದ? ಗಾಡಿ ಹೋಗಿದಾರ ಅಂತ. ಓ ಹೋಗಿದಾರಪ್ಪ. ನಾವು ಇಲ್ಲಿ ಹೋಗಮ್ಮಲ್ಲ. ಹೋಗಿದಾರ ಗಾಡಿ. ಓ ಫುಲ್ ಮೇಲೆ ಹೋಗಿದ್ದಾರೆ. ನಾವು ಒಬ್ಬನೇ ಬೇರೆ ಇದ್ದೀನಿ, ಆಗುತ್ತೆ ಎಲ್ಲ ಗೊತ್ತಿಲ್ಲ. ಹೋಗ್ಬೋದ ಅಂತ. ಇಲ್ಲಿ ಮೇಲೆ ಆಫ್ ರೋಡ್ ಮಾಡಿದ್ದಾರೆ. ಇದು ದೇವ್ರ ಮನೆ ವ್ಯೂ ಪಾಯಿಂಟ್ ತಾನೇ? ದೇವಸ್ಥಾನ ಇಲ್ಲಿದೆ, ಕಾಣಿಸ್ತಾ ಇಲ್ಲ. ಅದು ಪಾರ್ಕಿಂಗ್ ಏರಿಯಾ ಇದೆ. ಓಕೆ ದೇವಸ್ಥಾನ ಆಗುತ್ತಾ ಇಲ್ಲಪ್ಪ. ಇರೋ ಇಲ್ಲಿ ಗಾಡಿ ಇಲ್ಲಿ ಹಚ್ಚಮ್ಮ, ನೋಡಿ ಬರ್ತೀನಿ ಫಸ್ಟ್. ಅಲ್ಲಿ ತೊಗೊಳಕ ಇದ್ರ ದೊಡ್ಡ ಕಲ್ಲದಪ್ಪು. ಚಿಚ್ಚಿ ಬಟ್ ಏನಂದರೆ ಸ್ವಲ್ಪ ಮಳೆ ಆಗಿದೆ, ಕೆಸರಿದೆ. ಇನ್ನೊಬ್ರು ಯಾರಿದ್ದರೆ ಸಪೋರ್ಟಿಗೆ ಹೋಗ್ಬೋದು. ಅಲ್ಲೆಲ್ಲ ಸುಮ್ಮನೆ ಒಬ್ಬನೇ ಇದು ಬಿದ್ದು ಕೈ ಕಾಲು ಮುರ್ಕೊಳ್ಳೋದು ಆಗ್ಬೇಕಾಗ್ಯದ. ಹೌದಲ್ಲ, ವಿಡಿಯೋ ಮಾಡಬೇಕಾಗಿತ್ತು. ಸಕ್ಕತ್ತಾಗಿ ಬರ್ತೈತೆ, ಅದೆಲ್ಲ ಬೇಡ.
ಅಯ್ಯೋ ಇದರಲ್ಲಿ ಜೀಪ್ಸ್ ಬೇರೆ ಹಬ್ಸಿಬಿಟ್ರ, ಜೀಪ್ಸ್ ಅಡ್ಡಿ ಹಬ್ಸ್ಯಾವ್ರೆ. ನಾವೀಗ ಏನೇ ಇದ್ದರೂ ದೇವ್ರ ಮನೆ ವ್ಯೂ ಪಾಯಿಂಟ್ ಅಷ್ಟೇ. ನೋಡಿ ಆವಾಗಲೇ ಅಷ್ಟು ಕಾಣ್ತಿತ್ತಲ್ಲ, ಇಲ್ಲಿ ಪೂರ್ತಿ ಕೆಳಗಡೆ ಬಂದಿದ್ದೀನಿ. ಇಲ್ಲಿ ಏನಾರೆ ಮಿಸ್ ಆಗಿಲ್ಲಿ ನಾನು ಇತ್ತಲ್ಲಿ ಮಿಸ್ ಆಗಿ ಬಿದ್ದರೆ ಸೀದಾ ಆ ಗಿಡದಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ. ಇಲ್ಲಿ ಏನು ಹಿಡ್ಕೊಳಕ್ಕೆ ಗ್ರಿಪ್ಪೇ ಇಲ್ಲ. ಆಮೇಲೆ ಲೀಚ್ ಏನಾರು ಹತ್ತಿದೆ ಅಂತ ಅವಾಗಲೇ ಒಂದು ಹತ್ತಿಟ್ಟು ನೀನು ಹಬ್ತಾಯ್ತು, ಅವಾಗ ಕಿತ್ಕೊಂಡ್ಬಿಟ್ಟೆ. ನೋಡಿ ಈ ಥರ ಕಲ್ಲಿದ್ದಾವೆ. ಬಟ್ ಏನಂದರೆ ನಿಧಾನಿಗೆ ಹಬ್ಬಬೇಕು. ಹೌದು, ತಪ್ಪಿ ಕಾಲು ಏನಾರು ಜರಿದ್ರೆ ವಿಶ್ರಾಮ ಅಂತ ಅಲ್ಲ. ವಾವ್, ಎಷ್ಟು ಕೋಲ್ಡ್ ಇದೆ ಇಲ್ಲಿ. ಸೊ ಪ್ರತಿ 12 ವರ್ಷಕ್ಕೊಮ್ಮೆ ನೀರು ಕುರಂಜಿ ಬಿಡ್ತೈತಲ್ಲ, ಆ ನೀರು ಕುರಂಜಿ ಗಿಡ ಇದು. ಬಟ್ ಇಲ್ಲಿ ಹೂವು ಅಲ್ಲೊಂದು ಸ್ವಲ್ಪ ಬಿಟ್ಟಿದೆ ನೋಡಿ. ಇದೆ ನೀರು ಕುರಂಜಿ ಹೂವು ನೋಡಿ. ಹಬ್ಬಕ್ಕೆ ಆಗಲ್ಲ ಇಲ್ಲಿ ಇಲ್ಲೇ ಹಿಂಗೆ ಹಬ್ಕೊಂಡು ಹೋಗ್ಬೇಕು. ಬಾಟ್ಲಿ ಎಲ್ಲಿ ಇಲ್ಲಿ ಹೆಂಗೆ ತೊಗೊಂಬಂದ್ರು ಅಂತ ಗೊತ್ತಿಲ್ಲ ಬಾಟ್ಲಿ. ಬಟ್ ಇಲ್ಲಿ ಯಾರು ಕೇಳೋರು ಇಲ್ಲಿ. ಸೊ ಅದಕ್ಕೆ ತೊಗೊಂಬಂದಿರ್ತಾರೆ. ಇಲ್ಲಿನೂ ಬೇರೆ ಯಾವ್ದ್ರಂಗಪ್ಪ ಅಂತಂದರೆ ನೋಡ್ಬೋದು ಹೆಂಗಿದೆ ಟೆರೇನ್. ಇಲ್ಲಿ ಬಾಟ್ಲಿಗಳು ತೊಗೊಂಬಂದು ಕುಡ್ದು ಬಾಟ್ಲಿ ಹೋದಾರ, ನಾವು ತೊಗೋದಾರ. ಬಟ್ ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಮಾಡಿಲ್ಲ. ಬಟ್ ಏನಂತಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಂತ ಬೋರ್ಡ್ ಹಾಕಿದ್ದಾರೆ. ಬಟ್ ಇಲ್ಲಿ ಯಾರೂ ಸೆಕ್ಯೂರಿಟಿ ಅಂತೇಳಿ ಯಾರೂ ಹಾಕಿಲ್ಲ. ಬಟ್ ಅದಕ್ಕಲ್ಲೇ ಮನಸೋ ಇಚ್ಛೆ ಬಂದು ನೋಡಿ ಇಂಥ ಸ್ಟೀಪ್ ಜಾಗದಾಗ ಬಂದು ಕುಡಿದು ಬಿಟ್ಟವ್ರು ಬಾಟ್ಲಿ. ಇಲ್ಲೇನ್ರಿ ವಾಪಸ್ ಹಬ್ಲಿಕ್ಕಂದ್ರೆ ಸೀದಾ ಅಲ್ಲಿ ಕೆಳಗೆ ಹೋಗ್ತಾರೆ ಅವರು. ಬಟ್ ನನಗೆ ಇಲ್ಲಿ ಅದು ಹಬ್ಬ ಸ್ವಲ್ಪ ಕಷ್ಟ ಇದೆ. ಇಲ್ಲಿ ಕಾಲು ಸ್ಲಿಪ್ಪಾದರೆ ಕಲ್ಲಿದ್ದಾವೆ ತಿಂತಾವು. ಬಟ್ ನೋಡೋಕೆ ಈಜಿ ಅನಿಸುತ್ತೆ. ಬಟ್ ಇಲ್ಲಿ ಯಾರು ಬರಬಾರ್ದು ಆ್ಯಕ್ಚುಲಿ. ಇಲ್ಲಿ ಇಂಥಲ್ಲಿ ಅಲ್ಲೇ ಮೇಲೆ ನಿಂತ್ಕೊಂಡು ನೋಡಿ ಹೋಗಬೇಕು. ನಾನೇನಂದರೆ ಈ ಪ್ಯಾಟ್ರನ್ ಇದೆಯಲ್ಲ, ಈ ಪ್ಯಾಟ್ರನ್ ಕೂಡ ನಡ್ಕೊಂಡು ಹೋಗ್ತೀನಿ. ಇಲ್ಲಿ ನನ್ನ ಮೇಲೆ ಎಷ್ಟು ಹೈಟ್ ಇದೆ ಗುಡ್ಡ, ಅಷ್ಟು ಕೆಳಗಡೆ ಡೀಪಿಂದ ಇಳಿದಿದ್ದೀನಿ ನಾನಿವಾಗ. ಬಟ್ ಏನಂದರೆ ಕೊಳಕ್ಕೆ ಮಾಡಲಿ ಹಾವೇನು ಯಾವುದೋ ಹಾವುಗಳು ಇರ್ತಾವೆ ಇಲ್ಲಿ, ಹುಷಾರಾಗಿರ್ಬೇಕು. ನೀಲು ಕುರಂಜಿ ಯಾವುದ್ಯಾವ್ದು ಹಳ್ಳಿರಲ್ಲ ಅವು ಹಳ್ಳಿರ್ತಾವೆ ಅಷ್ಟೇನೆ ಇಲ್ಲಿ. ಬೆಟ್ಟದ ಹೂವ ಲೀಚ್ ಏನಾರು ಇರ್ತಾವ ಅಂತ